ನಮಸ್ಕಾರ ಎಲ್ರಿಗೂ. ಈಗ ನಾನು ಯಾರ ಜೊತೆ ಇದ್ದೀನಿ ಹೇಳಿ? ಬೊಂಬೆ ಮಿಠಾಯಿ ರವಿ ಸರ್, ಹೇಳಿ ಸರ್. ಸರ್ ಬಂದ್ಬಿಟ್ಟು ಇವಾಗ ಏನಂದರೆ, ಇವಾಗ ಇದ್ರ ಬಗ್ಗೆ ಏನಂದರೆ ಹೆಂಗೆ ಈ ಸೌತ್ ಇಂಡಿಯನ್ ಫುಡ್ ಇದು. ಯಾಕಂದರೆ ಇದು ಬ್ರಿಟಿಷ್ ಕಾಲದಿಂದಲೂ ಇದೆ. ಇದು ಬಂದ್ಬಿಟ್ಟು ಇದನ್ನು ನಡ್ಸ್ಕೊಂಡು ಹೋಗ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ಟು ನಾವು ಮಾತ್ರನೇ. ಓಕೆ. ಈಗ ಬಂದ್ಬಿಟ್ಟು ಒಂದು 6ರಿಂದ 7 ಜನ ಮಾತ್ರ ಹಿಂಗೆ ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀವಿ ಅಷ್ಟೇ. ಇಲ್ಲಿ ಮಾಡ್ತಾ ಇರೋದ್ರಿಂದ ನಮಗೊಂದು ಹೆಮ್ಮೆಯಾದ ವಿಷಯ ಈ ಒಂದು ಇದು ಫುಡ್ನ. ಅಂದರೆ ನಮ್ಮ ತಾತ ಅವರು, ನಮ್ಮ ಅಪ್ಪ ಅವರು, ನಮ್ಮ ಕುಟುಂಬ, ನಮ್ಮ ಮಾವ, ಅಣ್ಣ, ತಮ್ಮಂದಿರು ಎಲ್ಲರೂ ಇದೇ ಬಿಸ್ನೆಸ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಈ ಜನ್ರೇಷನಲ್ಲಿ ಈಗ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ಇವಾಗ ಬಂದ್ಬಿಟ್ಟು ಏಜ್ಡ್ ಪರ್ಸನ್ ಅಂದರೆ ನಮ್ಮ ತಂದೆಯವರು, ಅವ್ರಿಗೊಂದು ಇವಾಗ ಒಂದು 50 ವರ್ಷ ಇದೆ ಅಂದರೆ ಅವ್ರಿಗೊಂದು 40 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಅದರಿಂದ ಏಜ್ಡ್ ಪರ್ಸನ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದ್ದಾರೆ. ಅದರಿಂದ ಇದ್ರ ಬಗ್ಗೆ ಇರೋದು ಏನು ಹೇಳ್ತಾರೆ ಸರ್, ಇವತ್ತು ವ್ಯಾಲ್ಯೂಯೇಬಲ್ ಫುಡ್ ಆಗಿಂತ ಇದೆ. ಓಕೆ ಓಕೆ. ಒಂದು ಹೈಜಿನಿಕ್ ಆಗಿ ಆಗಲಿ, ಒಂದು ಏನು ಹೇಳೋದು ವಿತೌಟ್ ಕೆಮಿಕಲ್ ಫುಡ್ಡು ಇದೇನೆ. ಬರೀ ಸಕ್ಕರೆಯಿಂದ ಮಾತ್ರನೇ ಇದನ್ನ ತಯಾರಿಸೋದು, ಯಾವುದೇ ಥರ ಇಲ್ಲ. ನಾವೇ ತಯಾರಿಸಿ ನಾವೇ ಮಾರ್ತಾ ಇದೀವಿ ಸರ್. ನಿಮ್ಮ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರಿಗೂ ಬರಲ್ವಾ ಇದು? ಗೊತ್ತೇ ಇಲ್ವಾ? ಈ ವಿದ್ಯೆನೇ ಗೊತ್ತಿಲ್ವಾ? ವಿದ್ಯೆನೇ ಗೊತ್ತಿಲ್ಲ. ಇನ್ನೊಂದು ನಮ್ಮ ತಂದೆ ತಾತ ಅವರೆಲ್ಲ ಹೇಳ್ಕೊಟ್ಟಿರೋದು ಏನಂದರೆ, ಇದನ್ನು ನಮ್ಮ ಫ್ಯಾಮಿಲಿ ಮಾತ್ರನೇ ರನ್ ಮಾಡಬೇಕು, ಆ ಒಂದು ಹೆಮ್ಮೆ ನಮಗೆ ಮಾತ್ರ ಇರಬೇಕು ಅಂತ. ಓಕೆ. ಈ ಥರದ ಒಂದು ಅಮೂಲ್ಯವಾದಂಥ ವಿದ್ಯೆಗೆ, ಕಲಾವಿದರುಗಳಿಗೆ ತಮ್ಮ ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ ಇರಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಏನಂದರೆ ಇನ್ನೊಂದು ಬಂದ್ಬಿಟ್ಟು ಸ್ವಲ್ಪ ಸಹಕರಿಸಿದರೆ ಈ ಥರ ಫುಡ್ನ ಒಳ್ಳೆಯದು. ಯಾಕಂದರೆ ಈ ಥರ ಡೈರಿ ಮಿಲ್ಕು ಅದು ಇದು ಅನ್ನೋದಕ್ಕಿಂತಲೂ ಇದು ನಮ್ಮ ಇಂಡಿಯಾ ಒಳ ಒಂದು ಏನಿದೆ ಸೌತ್ ಇಂಡಿಯಾ ಒಂದು ಫುಡ್ ಅನ್ನೋದರಿಂದ ಸ್ವಲ್ಪ ಸಹಕರಿಸ್ಬೇಕು ಇದನ್ನು. ಥ್ಯಾಂಕ್ ಯು. ನಮಗೆ ಬೇಕಾಗಿದ್ದು ಅದೇ, ನಿಮ್ಮ ಮನಿ ಆಗಲಿ ಬೇರೆ ಆಗಲಿ ಮತ್ತೊಂದಾಗಲಿ ಸೆಕೆಂಡ್ರಿ, ಇದನ್ನು ಸಹಕರಿಸಿದ್ರೆ ಒಳ್ಳೆಯದು. ಥ್ಯಾಂಕ್ ಯು. ತಗೊಂಡು ಟೇಸ್ಟ್ ಮಾಡಿ ನೋಡಿ. ಯಾಕಂದರೆ ಈಗಿನ ಜನ್ರೇಷನ್ಗೆ ಇದು ತುಂಬ ಸಿಗೋದು ಕಷ್ಟ. ಸಿಕ್ಕಿದ ಜಾಗದಲ್ಲಿ ಬಿಡಬೇಡಿ. ಥ್ಯಾಂಕ್ ಯು. ಇದು ನಂಬರು ತಗೊಳ್ಳಿ. ಸರ್ ಇದು ನನ್ನ ಕಾರ್ಡ್ ಇದು. ಓಕೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.